ನಾನು ನಿಮಗೆ ಹೋದ ವಿಡಿಯೋದಾಗ ಹೇಳಿದ್ದೆ ನಮ್ಮ ರೂಮ್ ಟೂರ್ ಕೊಡ್ತೇನೆ ಅಂತ ಹೇಳಿ. ಇದೆ ನೋಡ್ರಿ ನಮ್ದು ರೂಮ್, ಸಿಂಪಲ್ ಆ್ಯಂಡ್ ಬೆಸ್ಟ್ ಇತ್ತು. ಸೊ ನಾವು ಇಲ್ಲಿ ಸ್ಟೇ ಮಾಡಿದ್ವಿ. ಈ ಹೋಟೆಲ್ ಹೆಸರಿರೋದು ಶೋಭಾ. ನಮಗೆ ವಿಂಡೋಯಿಂದನೇ ನಮ್ಮ ವೆಹಿಕಲ್ ಎಲ್ಲಿ ಪಾರ್ಕ್ ಮಾಡೀವಿ ಎಲ್ಲ ಕಾಣಿಸಾಕತ್ತಿತ್ತು. ಒಂದು ಮಿರರ್ ಇತ್ತು, ಒಂದು ಬಾತ್ರೂಮ್, ಗೀಸರ್ ಫೆಸಿಲಿಟಿ ಇತ್ತು, ಚಲೋ ಇತ್ತು ನೋಡ್ರಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಒಳಗೆ ಯರ್ಕಾಡಿಂದ ಸ್ಟಾರ್ಟ್ ಮಾಡೀನಿ. ಆ್ಯಕ್ಚುಲಿ ನಿನ್ನೆ ರೂಮ್ ಟೂರದ್ದು ಮಾಡಬೇಕಿತ್ತು, ಬಟ್ ಇಲ್ಲಿ ಫುಲ್ ಮಳೆ ಹತ್ತಿತ್ತು. ಸೊ ಹಾಗಾಗಿ ನಾವು ಅರ್ಜೆಂಟ್ ಒಳಗಿದ್ವಿ ಸ್ವಲ್ಪ ಊಟ ಅದು ಮಾಡೋಕ್ಕೆ. ಈಗ ಮಾರ್ನಿಂಗ್ ಮತ್ತು ರೆಡಿಯಾಗಿ ಯರ್ಕಾಡ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕೆ ಹೊಂಟೇವಿ. ಮಸ್ತ್ ತಂಪು ಐತಿ ಇಲ್ಲಿ. ಆ್ಯಕ್ಚುಲಿ ಬಿಸಿಲೂ ಐತಿ, ಬಟ್ ತಂಪೂ ಐತಿ. ಹಂಗೆ ಶಕಿ ಇಲ್ಲ. ಫುಲ್ ಶಕಿಯಿಂದ ನಾವು ಇಲ್ಲಿ ಬಂದ್ವಿ ನೋಡಿ. ತಮಿಳ್ನಾಡು ಒಳಗೆ ಫುಲ್ ಶಕಿ ಇತ್ತು, 39 ಡಿಗ್ರಿ ಅದು ಇತ್ತು. ಈಗ ಇಲ್ಲಿ ಮಸ್ತ್ ಕೂಲ್ ಅನ್ಸಾಕತ್ತೈತಿ. ಇಲ್ಲಿ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಈಗ ಫಸ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡೋಕೆ ಹೊಂಟೇವಿ. ನಿಮಗೆ ಇಲ್ಲಿ ಯಾವ್ಯಾವ ಪ್ಲೇಸಸ್ ಇದಾವೆ, ಏನೇನು ವರ್ತ್ ಐತೆ ಹೋಗೋದು ಅದನ್ನೆಲ್ಲ ಹೇಳ್ತೀನಿ. ನಾವು ಇದ್ದಿದ್ದು ರೂಮ್ ಇದೆ ನೋಡ್ರಿ, ಶೋಭಾ ಹೋಟೆಲ್ ಅಂಥೇಳಿ. ನಮ್ಮ ರೂಮಿಗೆ ನಿಯರ್ ಅನ್ನೋ ಒಂದು ಫೇಮಸ್ ಹೋಟೆಲ್ ಇತ್ತು ಯರ್ಕಾಡ್ ಒಳಗೆ. ವೆಂಕಟೇಶ್ವರ ಹೋಟೆಲ್ ಫೇಮಸ್ ಐತೆ ನೋಡ್ರಿ. ನೀವು ಅಲ್ಲಿ ಬ್ರೇಕ್ಫಾಸ್ಟು ಮಾಡ್ಬೋದು, ಊಟ, ಆಮೇಲೆ ಲಾಸ್ಟ್ನಾಗ ಡಿನ್ನರ್ನು ಮಾಡ್ಕೋಬೋದು. ಎಲ್ಲನೂ ಐತೆ ಅವ್ರ ಕಡೆ. ಆಮೇಲೆ ಟೇಸ್ಟ್ ಮಾತ್ರ ಭಾರಿ ಇತ್ತು. ನಾವು ಫಸ್ಟ್ ಇಡ್ಲಿ ವಡ ತೊಗೊಂಡಿದ್ವಿ. ಅದಾದಮೇಲೆ ಪೂಡಿ ದೋಸೆ, ಮಸಾಲ ದೋಸೆ ಅಂಥೇಳಿ ಎಲ್ಲರೂ ಶೇರ್ ಮಾಡ್ಕೊಂಡು ತೊಗೊಂಡೇವಿ. ಟೇಸ್ಟ್ ಮಾತ್ರ ಮಸ್ತ್ ಐತಿ. ನೀವೇನಾರು ಯರ್ಕಾಡಕ್ಕೆ ಹೋದ್ರೆ ಅಂದರೆ ಈ ಹೋಟೆಲ್ ಡೆಫಿನೆಟ್ಲಿ ಟ್ರೈ ಮಾಡಿರಿ. ಯಾಕಂದ್ರೆ ಬ್ರೇಕ್ಫಾಸ್ಟ್ ಮಸ್ತ್ ಆಗ್ಬೇಕು. ಫುಲ್ ಡೇ ನಾವು ಅಡ್ಡಾಡೋರು ಇರ್ತೀವಿ. ಅಕಸ್ಮಾತ್ ಮಧ್ಯಾಹ್ನ ಊಟ ಸ್ಕಿಪ್ ಆದರೂ ನಿಮಗೆ ನಾಷ್ಟ ಬರೋಬ್ಬರಿ ಆಗಿತ್ತಂದ್ರೆ ಫುಲ್ ಡೇ ಮಸ್ತ್ ಎಂಜಾಯ್ ಆಕೈತಿ. ಇಲ್ಲಿ ನೋಡ್ಬೋದು ನೀವು ವೇಟಿಂಗ್ನು ಎಷ್ಟು ಮಂದಿ ಕುಂತಾರಂತೇಳಿ. ಬೆಸ್ಟ್ ಐತೆ ನೋಡ್ರಿ. ನಾವೀಗ ನಾಷ್ಟ ಅದು ಮಾಡ್ಕೊಂಡು ಫಸ್ಟ್ ಸ್ಪಾಟ್ ಟೆಂಪಲ್ಗೆ ಹೊಂಟೇವಿ. ಯಾವ ಟೆಂಪಲ್ ಅಂತಂದ್ರೆ ಮಹಾಮೇರು ಟೆಂಪಲ್ ಅಂತ ಐತಿ. ಸೊ ನಮ್ಮ ರೂಮಿಂದ ಅದು ಬರೀ 9 ಕಿಲೋಮೀಟರ್ಸ್ ಐತಿ. ಈಗ ಹೊಂಟೇವ್ ನೋಡ್ರಿ. ತೋರಿಸ್ತೆ ನಿಮಗೆ ಟೆಂಪಲ್ ಅಲ್ಲಿ ವಿಡಿಯೋ ಎಲ್ಲ ಏನೇನು ಐತಿ ಟೆಂಪಲ್ ಒಳಗಂತ. ಸೊ ವಿಸಿಟ್ ಮಾಡೋಣ ಟೆಂಪಲ್. ನಾವೀಗ ಟೆಂಪಲ್ ಕಡೆ ಬಂದ್ವಿ. ಒಂದೇನು ಹೇಳ್ತೇನಪ್ಪ ಅಂತಂದ್ರೆ ನಿಮಗೆ, ನೀವು ಲೈಫ್ ಎಂಜಾಯ್ ಮಾಡಬೇಕಂದ್ರೆ ಇಂಥ ಜಾಗಕ್ಕೆ ಬರ್ಬೇಕು ನೋಡ್ರಿ. ಮಸ್ತ್ ಕೂಲ್ ವೆದರ್, ಮಸ್ತ್ ಕ್ಲೈಮೇಟ್, ಭಾರಿ ಐತಿ. ಶ್ರೀಚಕ್ರ ಮಹಾಮೇರ ಟೆಂಪಲ್ ಒಂದು ಹಿಂದೂ ದೇವಸ್ಥಾನ. ಬಸ್ ಸ್ಟ್ಯಾಂಡಿಂದ ಇದು 9 ಕಿಲೋಮೀಟರ್ ಐತಿ. ಆಮೇಲೆ ನಗಲೋರ್ ವಿಲೇಜ್ ಒಳಗೆ ಐತಿದು. ಆಮೇಲೆ ಇದು ಟೂರಿಸ್ಟಿಗೆ ಒಂದು ಬೆಸ್ಟ್ ಸ್ಪಾಟ್ ಆಗಿದೆ. ಈಗ ನೀವು ಇಲ್ಲೇನು ದೇವಸ್ಥಾನ ನೋಡಾಕತ್ತಿರಲ್ಲ, ಇದು ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವಸ್ಥಾನ. ಇದ್ರ ಕಾಂಪ್ಲೆಕ್ಸ್ ಒಳಗನ ಶ್ರೀಚಕ್ರ ಮಹಾಮೇರು ಟೆಂಪಲ್ ಐತಿ. ಈ ದೇವಸ್ಥಾನ ಒಂದು ದೇವಿ ದೇವಸ್ಥಾನ ಐತಿ. ಆಮೇಲೆ ಚಕ್ರದ ಗತೆ ಅನಿಸ್ತೈತಿ. ಹಾಗಾಗಿ ಶ್ರೀಚಕ್ರ ಮಹಾಮೇರು ಟೆಂಪಲ್ ಅಂತ ಹೆಸರು ಐತಿ ಇದಕ್ಕೆ. ಆಮೇಲೆ ಇದು ಬಹಳ ದೊಡ್ಡದೈತಿ. ಈ ದೇವಸ್ಥಾನದ ಟೈಮಿಂಗ್ಸ್ ಏನಂದ್ರೆ ಮುಂಜಾನೆ 6ರಿಂದ ಮಧ್ಯಾಹ್ನ 1 ಗಂಟೆ ಮಟ, ಆಮೇಲೆ 4 ಗಂಟೆಯಿಂದ 7 ಗಂಟೆ ಮಟ, ಆಮೇಲೆ ಎಂಟ್ರಿ ಫ್ರೀ ಐತಿ. ಇನ್ನೊಂದೇನು ವಿಶೇಷತೆ ಅಂದ್ರೆ ಈ ದೇವಸ್ಥಾನ ಮಸ್ತ್ ಅಟ್ಮಾಸ್ಫಿಯರ್ ಪೂರ ನೇಚರ್ ಒಳಗನ ಐತಿ. ಆಮೇಲೆ ಅದನ್ನು ಮಾರ್ಬಲ್ಲೇನ ಕಟ್ಟ್ಯಾರ. ಇಲ್ಲಿ ನೋಡ್ಬೋದು ನೀವು ಇರಿಬಿಗಳ್ನು ಸಹ ತಮ್ಮ ಮನೇನ ಎಷ್ಟು ಚಂದ ಎಲ್ಲರೂ ಒಗ್ಗಟ್ಟಿನಿಂದ ಮಾಡ್ಕೊಳಕತ್ತಾರಂತ ಹೇಳಿ. ಆಮೇಲೆ ಅದ್ರ ಬಾಜುಗನ ಇನ್ನೊಂದು ಗುಡಿ ಐತಿ, ಅದನ್ನು ನೋಡ್ಕೊಂಡ ನಾವು ಮತ್ತೆ ಬೇರೆ ಕಡೆ ಹೊಂಟ್ವಿ. ಈಗ ನಾವು ಅದನ್ನ ದೇವಸ್ಥಾನ ನೋಡ್ಕೊಂಡು ಈಗ ಹೊಂಟಿದ್ದು ಸರ್ವರಾಯನ ದೇವಸ್ಥಾನ, ಅಥವಾ ಇದನ್ನ ಶರ್ವರಾಯನ ದೇವಸ್ಥಾನ ಅಂತ ಹೇಳಿ ಕರೀತಾರೆ. ಇದು ಯರ್ಕಾಡ್ನ ಅತ್ಯಂತ ಎತ್ತರದ ಸ್ಥಳದಲ್ಲಿರುವ ಒಂದು ಪ್ರಮುಖ ಧಾರ್ಮಿಕ ಸ್ಥಳವಾಗಿದೆ. ಈ ದೇವಸ್ಥಾನವು ಸುತ್ತಮುತ್ತಲಿನ ಬೆಟ್ಟಗಳು ಮತ್ತು ಕಣಿವೆಗಳ ಸುಂದರ ನೋಟಗಳನ್ನು ನೀಡುತ್ತದೆ. ಈ ದೇವಸ್ಥಾನವನ್ನು ಸ್ಥಳೀಯ ಬುಡಕಟ್ಟು ಜನರು ಪೂಜಿಸುವ ಸರ್ವರಾಯನಿಗೆ ಸಮರ್ಪಿಸಲಾಗಿದೆ. ದೇವಸ್ಥಾನವು ಗುಹೆಯೊಳಗೆ ನೆಲೆಗೊಂಡಿದೆ. ಇದು ಈ ಸ್ಥಳದ ವಿಶಿಷ್ಟ ಲಕ್ಷಣವಾಗಿದೆ. ಪ್ರತಿ ವರ್ಷ ಮೇ ತಿಂಗಳಲ್ಲಿ ನಡೆಯುವ ಹಬ್ಬವು ವರ್ಣರಂಜಿತ ಕಾರ್ಯಕ್ರಮವಾಗಿದ್ದು ಇದರಲ್ಲಿ ಬುಡಕಟ್ಟು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ.
ನೀವು ಆ ಕಡೆ ಹೋದಾಗ ಈ ದೇವಸ್ಥಾನನೂ ವಿಸಿಟ್ ಮಾಡಿರಿ. ಗುಹೆ ಒಳಗೈತಿ, ಭಾರಿ ಮಸ್ತ್ ಐತಿ ನೋಡ್ರಿ. ಆಮೇಲೆ ಅಲ್ಲೇ ಬಾಜುಕ ಶರ್ವರಾಯನ ಹಿಲ್ಸ್ ಅಂತ ಹೇಳಿ ವ್ಯೂ ಪಾಯಿಂಟ್ ಐತಿ. ಮಸ್ತ್ ತಂಪ ಗಾಳಿ ಇತ್ತು. ಇಲ್ಲಿ ನೋಡ್ಬೋದು ನೀವು ಫಾಗ್ ಎಷ್ಟು ಐತೆ ಅಂತ ಹೇಳಿ ಭಾರಿ ಮಜಾ ಬಂತು ನೋಡ್ರಿ ನಮಗಂತೂ. ಈ ವ್ಯೂ ಪಾಯಿಂಟ್ ನೋಡೋಕೆ ನಿಮಗೆ ಜಾಸ್ತಿ ಟೈಮ್ ಹತ್ತಂಗಿಲ್ಲ, 20 ನಿಮಿಷ 15 ನಿಮಿಷ ನಿಮಗೆ ರಗಡ್ ಆಕೈತಿ. ಫೋಟೋಸ್ ಅದು ತೊಗೊಳಕತ್ರ ಅಷ್ಟು ಸ್ವಲ್ಪ ಟೈಮ್ ಹಿಡಿತೈತಿ. ನಾವು ಅಷ್ಟೊಂದು 10-15 ನಿಮಿಷ ಒಳಗೆ ಇದನ್ನೆಲ್ಲ ವ್ಯೂ ಪಾಯಿಂಟ್ ನೋಡ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ನಮ್ಮ ಜರ್ನಿ ಮತ್ತು ನೆಕ್ಸ್ಟ್ ಎಲ್ಲಿ ಹೊಂಟೇನಂತ ನಿಮಗೆ ಹೇಳ್ತೇನೆ. Miss the morning glaze, but the sunlight hits in so many ways. Grab my shades and hit the streets, no plan. ಆಮೇಲೆ ನಾವು ವ್ಯೂ ಪಾಯಿಂಟ್ ನೋಡ್ಕೊಂಬರ್ಬೇಕಾದ್ರೆ ಸ್ವಲ್ಪ ಮಸಾಲೆ ಇದ್ದು, ಬಟ್ ಇಲ್ಲಿ ಹೋಲ್ಸೇಲ್ ಟೈಪ್ ಏನಿದ್ದಿಲ್ಲ, ಇಷ್ಟಿಷ್ಟ ಮಾರ್ತಿದ್ರು. ಆಮೇಲೆ ಫ್ರೂಟ್ಸ್ನು ವೆರೈಟಿ ಇದ್ದು ಸ್ವಲ್ಪ ತೊಗೊಂಡು ಮತ್ತೆ ಈಗ ಶರ್ವರಾಯನ ಟೆಂಪಲ್ ನೋಡ್ಕೊಂಡು ಅಗೋಡ ವ್ಯೂ ಪಾಯಿಂಟಿಗೆ ಹೊಂಟೀವಿ. ಈ ಟೆಂಪಲಿಂದ ಅದಿರೋದು 9.2 ಕಿಲೋಮೀಟರ್ ನೋಡ್ರಿ. ಆ್ಯಕ್ಚುಲಿ ಟೆಂಪಲ್ ಮಸ್ತ್ ಐತಿ, ಫುಲ್ ಕೇವ್ ಒಳಗೆ ಐತಿ ಟೆಂಪಲ್. ಆಮೇಲೆ ಅದು 2000 ವರ್ಷದ ಹಳೆಯ ಟೆಂಪಲ್. ಸೊ ಫುಲ್ ಕೇವ್ ಒಳಗೆ ಬಗ್ಗಿನ ಹೋಗ್ಬೇಕು, ಭಾರಿ ಐತಿ. ಒಮ್ಮೆ ನೀವು ಇಲ್ಲಿ ಬಂತಂದ್ರೆ ವಿಸಿಟ್ ಮಾಡಿರಿ. ಈಗ ವ್ಯೂ ಪಾಯಿಂಟ್ ಮತ್ತೊಂದು ನೋಡಕ್ಕೆ ಹೊಂಟೀವಿ. ಇಲ್ಲಿ ವ್ಯೂ ಪಾಯಿಂಟ್ ಮಸ್ತ್ ಇದ್ದ, ಫೋಟೋಸ್ ಅದು ಭಾರಿ ಅದಾವ. ಆಮೇಲೆ ಅಲ್ಲಿ ಆ್ಯಕ್ಚುಲಿ ರಿಯಲ್ ಮಸಾಲೆ ಇದ್ದು, ಆಮೇಲೆ ಫ್ರೂಟ್ಸ್ ಇದ್ದು, ಎಲ್ಲ ಮಸ್ತ್ ಅನಿಸ್ತು ನೋಡ್ರಿ ಅಲ್ಲಿ. ಆಮೇಲೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೇಚರ್ ಭಾರಿ ಮಸ್ತ್ ಐತಿ. ಇಲ್ಲಿ AC ಬೇಡ, ಏನು ಬೇಡ, ಮಸ್ತ್ ಫ್ರೆಶ್ ಏರ್ ಐತಿ. ಫೋಟೋಸ್ನು ಮಸ್ತ್ ಬರತ್ತ. ನೋಡ್ಬೋದು ನೀವು ಆನ್ ದ ವೇ ಸ್ಕೈ ಪಾರ್ಕ್ ಐತಿ. ಸೊ ನಾವು ಹೊಂಟಿರೋದು ಅದು ಅಗೋಡ ಅಲ್ಲ, ಅದು ಪಗೋಡ ಪಾರ್ಕ್. ಆನ್ ದ ವೇ ಫ್ರೂಟ್ಸ್ ಹಚ್ಚಿರ್ತಾರೆ, ನೇಚರ್ನು ಮಸ್ತ್ ಐತಿ. ಮಸ್ತ್ ಎಂಜಾಯ್ ಮಾಡಕತ್ತೀವಿ, ಭಾರಿ ಅನ್ಸಕತ್ತೈತಿ. ನಾ ಅಂತರೂ ಅಲ್ಲಿ ಮ್ಯಾಲಿಂದ ಜಿಗುದಿಲ್ಲೋ. ನಾವೀಗ ನೆಕ್ಸ್ಟ್ ಲೊಕೇಶನ್ ಪಗೋಡ ವ್ಯೂ ಪಾಯಿಂಟಿಗೆ ಬಂದ್ವಿ. ಇಲ್ಲಿ ನೋಡ್ಬೋದು ಮಸ್ತೆಲ್ಲ ಫ್ರಿಡ್ಜ್ ಮ್ಯಾಗ್ನೆಟ್, ಆಮೇಲೆ ಕೀಬಂಚ್ ಹಚ್ಚಿದ್ರೆ ನನ್ನ ಗಂಡಗೆ ಒಂದು ಕೀಬಂಚ್ ಮಸ್ತ್ ಅನ್ನಿಸ್ತು ಅಂಥೇಳಿ ಅಲ್ಲಿ ತೊಗೊಂಡ್ವಿ. ಆಮೇಲೆ ವ್ಯೂ ಮಾತ್ರ ಅಗ್ದಿ ಮಸ್ತ್ ಐತೆ ನೋಡ್ರಿ. ಅದ್ರಾಗ ಮ್ಯಾಲೆ ನಿಂತು ನೋಡೋರಿಗಂತೂ ಮಸ್ತ್ ಅನ್ನಿಸ್ತೈತಿ. ವ್ಯೂ ಪಾಯಿಂಟ್ ಎಂಜಾಯ್ ಮಾಡ್ಬೋದಿಲ್ಲೇ. ನಾವೀಗ ಪಗೋಡ ವ್ಯೂ ಪಾಯಿಂಟ್ ನೋಡ್ಕೊಂಡು ಪೀಕು ಪಾರ್ಕಿಂಗ್ ಬಂದೇವಿ. ಇಲ್ಲಿ ಭಾರಿ ದೊಡ್ಡದೈತಿ, ಆಮೇಲೆ ಭಾಳ ಆ್ಯಕ್ಟಿವಿಟೀಸ್ನು ಅದಾವ. ಪೂರಾ ವಿಡಿಯೋ ಹಾಕ್ತೇನೆ ನಿಮಗೆ, ನೋಡೋಣ ಬರ್ರಿ ಒಳಗೆ ಹೆಂಗೈತಿ, ಏನೇನೈತಿ, ಇಲ್ಲ ಏನೇನು ಎಕ್ಸ್ಪ್ಲೋರ್ ಮಾಡಕ್ಕೆ ಸಿಗ್ತೈತೆ ಅಂತ ಹೇಳಿ. ಪೀಕು ಪಾರ್ಕಿಂಗ್ ಎಂಟ್ರೆನ್ಸ್ ನೋಡ್ರಿ ಇದು. ಆ್ಯಕ್ಚುಲಿ ಹೊರಗಿಂದನೇ ಇಷ್ಟು ಬ್ಯೂಟಿಫುಲ್ ಐತಿ, ಮತ್ತು ಅಫ್ಕೋರ್ಸ್ ಒಳಗೆ ಬ್ಯೂಟಿಫುಲ್ ಇರತೈತಿ. ಇಲ್ಲೇ ಎಂಟ್ರಿ ಐತಿ. ಎಂಟ್ರಿ ಪ್ರೈಸ್ ನೋಡ್ರಿ 300 ರೂಪಾಯಿ ಪರ್ ಪರ್ಸನ್. ಆಮೇಲೆ ಕಿಡ್ಸಿಗೆ 200 ರೂಪೀಸ್ ಐತಿ. ಒಳಗೆ ಏನೇನು ಐತಂದ್ರೆ ಕಿಡ್ಸ್ ಸೈಕ್ಲಿಂಗ್, ಪಾನಿ ರೈಡ್, ಪಾಪ್, ಪ್ಯಾಂಪರಿಂಗ್ ಆ್ಯಂಡ್ ಫಿಶ್ ಫೀಡಿಂಗ್ ಐತಿ. ಬಟ್ ಇದು ಪ್ಯಾಕೇಜ್ ಒಳಗೆ ಇನ್ಕ್ಲೂಡ್ ಇರೋಂಗಿಲ್ಲ, ಇದಕ್ಕೆ ನೀವು ಎಕ್ಸ್ಟ್ರಾ ಪ್ರೈಸ್ ಪೇ ಮಾಡಬೇಕು. ಪೀಕು ಪಾರ್ಕ್ ಯರ್ಕಾಡ್ ಸಾಕು ಪ್ರಾಣಿ ಪ್ರಿಯರು ಭೇಟಿ ನೀಡಲೇಬೇಕಾದ ಸ್ಥಳವಾಗಿದೆ. ಈ ಉದ್ಯಾನವನವು ವಿವಿಧ ರೀತಿಯ ಪಕ್ಷಿಗಳು ಮತ್ತು ನಾಯಿಗಳನ್ನು ಹೊಂದಿದೆ. ಯರ್ಕಾಡ್ ದಕ್ಷಿಣ ಭಾರತದ ಪ್ರಸಿದ್ಧ ಗಿರಿಧಾಮಗಳಲ್ಲಿ ಒಂದಾಗಿದೆ ಮತ್ತು ಎಲ್ಲ ಋತುಗಳಲ್ಲಿಯೂ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಈಗ ಪೀಕು ಪಾರ್ಕ್ ಯರ್ಕಾಡ್ನಲ್ಲಿ ಹೆಚ್ಚಿನ ಮನರಂಜನೆಯನ್ನು ಸೇರಿಸುತ್ತದೆ. ಪ್ರವೇಶ ದ್ವಾರದ ನಂತರ ನೀವು ವಿವಿಧ ರೀತಿಯ ಕೋಳಿಗಳನ್ನು ನೋಡಬಹುದು. ನೀವು ಅನೇಕ ಪ್ರಭೇದಗಳನ್ನು, ವಿಶೇಷವಾಗಿ ಸಾಕುಪ್ರಾಣಿ ಪ್ರಿಯರನ್ನು ನೋಡಿ ಉತ್ಸುಕರಾಗುತ್ತೀರಿ. ನಂತರ ವರ್ಣರಂಜಿತ ಪಕ್ಷಿಗಳು ಬರುತ್ತವೆ. ನೀವು ಪಕ್ಷಿಗಳ ಪಂಜರದೊಳಗೆ ಪ್ರವೇಶಿಸುತ್ತೀರಿ. ನೀವು ಅವುಗಳಿಗೆ ಆಹಾರವನ್ನು ನೀಡಬಹುದು ಮತ್ತು ಪಕ್ಷಿಗಳು ಸುತ್ತಲೂ ಹಾರಾಡಬಹುದು ಮತ್ತು ನಿಮ್ಮ ಮೇಲೆ ನಿಲ್ಲಬಹುದು. ನೋಡ್ಬರ್ರಿ ವಿಡಿಯೋ ಎಷ್ಟು ಚಂದ ಬರತೈತಿ. ನೋಡ್ಬರ್ರಿ ವಿಡಿಯೋ ಎಷ್ಟು ಚಂದ ಬರತೈತಿ ಅದ್ರದ್ದು. ಇಲ್ಲಿ ನೋಡ್ಬೋದು ನೀವು ಸಣ್ಣ ಹುಡುಗರಿಗೆ ಅಂಥೇಳಿ ಮೈನಿಂಗ್ ಝೋನ್ ಗತೆ ಮಾಡಿದ್ರು. ಆಮೇಲೆ ಒಂದು ಸಣ್ಣ ಪಕ್ಷಿ ಗೂಡು ಗತೆನೂ ಹಾಕಿದ್ರಿ. ಇಲ್ಲೇ ಚಂದ ಅನಿಸ್ತೈತೆ ನೋಡ್ರಿ. ಆಮೇಲೆ ನೋಡ್ಬೋದು ನೀವು ಇಲ್ಲೇ ಏನಾಯ್ತು ಅಂಥೇಳಿ. ಸೊ ಹಾರ್ಸ್ ರೈಡಿಂಗ್ನು ಇತ್ತಲ್ಲೇ, ಬಟ್ ಎಕ್ಸ್ಟ್ರಾ ಪೇಮೆಂಟ್. ಇಲ್ಲೇನು ಬರ್ದೈತೆ ನೋಡ್ರಿ, ಐ ಮೈಟ್ ಬಿ ಬ್ಯೂಟಿಫುಲ್ ಬಟ್ ಐ ಆಮ್ ನೋ ಏಂಜಲ್, ಡೋಂಟ್ ಟಚ್, ಐ ಬೈಟ್ ಅಂತ ಬರ್ದೈತೆ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ಸೈಬೇರಿಯನ್ ಹಸ್ಕಿ. ಆ್ಯಕ್ಚುಲಿ ವೈಟ್ ಒನ್ ನೋಡ್ರಿ ಎಷ್ಟು ಚಂದ ಐತೆ ಅಂತ ಹೇಳಿ. ಈ ಕಡೆ ಹೊಳು ಅಂತ ನೋಡ್ರಿ, ಆ ಕಡೆ ಹೊಳ್ಳಿ ಏನೋ ಮೇಯಾಕತ್ತೈತಿ. ವಾ ಮ್ಯಾನ್,
ನೋಡ್ಬೋದು ನೀವು ಆ್ಯಕ್ಚುಲಿ ಏನೇನು ಅದಾವ ಅಂತಂದ್ರೆ ಹಸ್ಕಿ ಡಾಗ್ಸ್, ಡಕ್ಸ್, ಆಸ್ಟ್ರಿಚ್, ರ್ಯಾಬಿಟ್ಸ್, ಗೋಟ್ಸ್, ಪಿಜನ್ಸ್, ಪ್ಲೇ ಏರಿಯಾ ಇದು ನೋಡ್ರಿ ಇಲ್ಲೆಲ್ಲ ನೋಡ್ಬೋದು ನೀವು ನಾಯಿ ಎಷ್ಟು ಮಸ್ತ್ ಅದ ಅಂತ ಹೇಳಿ. एक ऑब्झर्व करा काय हा त्याचं बघितलं सर पाण्याचा तोंड घालावं लागलं एवढा केलं तर मी घाण ನಾವು ನೋಡ್ರಿ ಈಗ ನೆಕ್ಸ್ಟ್ ನೋಡಕ್ಕೆ ಬಂದಿದ್ದೆ ಆಸ್ಟ್ರಿಚ್ ಎಷ್ಟು ದೊಡ್ಡ ಅದಾವ. ಆ್ಯಕ್ಚುಲಿ ನನ್ನ ಮೈದ್ನ ಮತ್ತು ನನ್ನ ಹಸ್ಬೆಂಡ್ ಭಾಳ ಹೈಟ್ ಅದಾರ, ಬಟ್ ಇವು ಅಂತೂ ಭಯಂಕರನ ಹೈಟ್ ಅದಾವ ನೋಡ್ರಿ. ಆಮೇಲೆ ಎಷ್ಟು ದಪ್ಪ ಅದಾವ, ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಅದಾವ ನೋಡ್ರಿ ಇವು ನೋಡಕ್ಕೆ. ಇಲ್ಲಿ ನೋಡ್ಬೋದು ನೀವು ಶೀಪ್ ಫೀಡಿಂಗ್ ಮತ್ತು ಕ್ಯಾಮೆಲ್ ಫೀಡಿಂಗ್ ಇರ್ತೈತಿ. ಅವರ ಅಲ್ಲೇ ಹುಲ್ಲದು ತಂದಿಟ್ಟಿರ್ತಾರೆ. ಆಮೇಲೆ ಕ್ಯಾಮೆಲಿಗೆ ಕ್ಯಾಬೇಜ್ ಅವನ್ನೆಲ್ಲ ಇಟ್ಟಿರ್ತಾರೆ. ನಾವು ಇಲ್ಲೇ ಫೀಡ್ ಮಾಡೋದು ನೋಡ್ರಿ. ಏನು ಮಾಡೋಂಗಿಲ್ಲವ ಬಾಜು ಹೋಗಿ ಫೀಡ್ ಮಾಡಿದ್ರೆ ತಿನ್ನಿಸ್ಕೊಂತಾವ ನೋಡ್ರಿ ಎಲ್ಲರ ಕಡೆನೂ. ನನಗೂ ಸಾಕತೈತದ, ನನಗೂ ಸಾಕತೈತಿ ನೋಡು, ನನಗೂ ಸಾತೈತಿ. ಏ ನನಗೂ ಸಾತಿ ನಮ್ಮನ ನೀನ 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 ಅಂದಿ ಪಾಪ ಗೊಂಬೆ ತಗೊಂಡದ್ ನೋಡಿದ ಪಾಪ. ಈಗೇನು ನೋಡತ್ತೇವಲ್ಲ ನಾವು ಇವು ಹಂದಿಗಳು ನೋಡ್ರಿ. ಕರೆ ಹೇಳ್ಬೇಕಂದ್ರೆ ಇಲಿಗತ್ತೆ ಇದ್ದು ನನಗಂತ್ರ ಇವು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತದ. ಆದ್ಮೇಲೆ ನಾವು ನೋಡಿದ್ದು ರ್ಯಾಬಿಟ್ ಒಳಗೂ ಸುಮಾರು ವೆರೈಟಿ ಇದ್ದು. ಅವರು ಎಲ್ಲ ಕಂಟ್ರಿ ಅದು ತಂದು ಇಲ್ಲೇ ಸಾಕ್ತಿರ್ತಾರೆ. ಆಮೇಲೆ ಎಲ್ಲಾನು ಕ್ಲೀನ್ ಇಟ್ಟಿದ್ರೆ ನೋಡಕ್ಕೆ ಚಂದ ಅನ್ನಿಸ್ತೈತೆ ನೋಡ್ರಿ. ಎಸ್ಪೆಷಲಿ ಸಣ್ಣ ಹುಡುಗರಿದ್ದು ಅಂದ್ರೆ ಭಾಳ ಎಂಜಾಯ್ ಮಾಡ್ತಾರೆ. ಯಾಕಂದ್ರೆ ರ್ಯಾಬಿಟ್ ಆಮೇಲೆ ಎಲ್ಲ ನಮ್ಮನೆ ಪಕ್ಷಿಗಳು, ಪ್ರಾಣಿಗಳು ಎಲ್ಲ ಚಂದ ಅನ್ನಿಸ್ತೈತಿ. ಇವು ನೋಡ್ಬೋದು ನೀವು ಎಷ್ಟು ದೊಡ್ಡ ಅದಾವಿಲ್ಲ ಅಂತ ಹೇಳಿ. ಒಂದೆಲ್ಲ ಎರಡಲ್ಲ ಸುಮಾರು ವೆರೈಟಿ ಇದ್ದು. ಇಲ್ಲಿ ನೋಡ್ಬೋದು ನೀವು ಎಷ್ಟು ವೆರೈಟಿ ಅದಾವ ಅಂತ ಹೇಳಿ. ಅವು ಕ್ಯಾಬೇಜ್ ತಿನ್ನಾಕತ್ತಾವ ನೋಡ್ರಿ ಎಲ್ಲರೂ ಗುಂಪು ಒಳಗೆ ಬಂದು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಇವು ಫುಲ್ ಡಿಫ್ರೆಂಟ್ ಆಯಿತು ನೋಡ್ರಿ. ಇದರ ಹೆಸರು ಏನಪ್ಪ ಅಂತಂದ್ರೆ ಶೀಲ್ಡ್ ಕ್ರಾಪರ್ ಅಂಥೇಳಿ ವಿಭಿನ್ನವಾಗಿತ್ತು ನೋಡ್ರಿ ಇವೆಲ್ಲ ನೋಡಕ್ಕೆ. ಆಮೇಲೆ ಇಂಡಿಯನ್ ಫೇನ್ ಟೇಲ್ ಅಂಥೇಳಿ ಭಾರಿ ಮಜಾನ ಇದ್ದು ಇವು ನೋಡಕ್ಕೆ. ನಾವು ಫುಲ್ಲೆಸ್ಟ್ ಎಂಜಾಯ್ ಮಾಡಿದ್ವಿ ನೋಡ್ರಿ ಪೀಕು ಪಾರ್ಕ್ ಅಂತೂ. ಯಾಕಂದ್ರೆ ಇಷ್ಟೆಲ್ಲ ನಮಗೆ ವಿಭಿನ್ನವಾಗಿದ್ದು ಹೊರಗೆ ನೋಡಕ್ಕಂದ್ರೂ ಸಿಗೋದಿಲ್ಲ. ಸೊ ಇಲ್ಲಿ ಒಳಗೆ ಹೋಗಿ ಒಂದು ಕೂಡ ಎಲ್ಲನೂ ಮಸ್ತಾಗಿ ನೋಡಿ ಎಂಜಾಯ್ ಮಾಡ್ಕೊಂಡು ನಾವಂತರೂ ಹೊರಗೆ ಬಿದ್ವಿ. ನೀವು ಇಲ್ಲಿ ಹೋದಾಗ ಡೆಫಿನೆಟ್ಲಿ ಇವನ್ನೆಲ್ಲ ನೋಡಿ ಬರ್ರಿ, ಮಸ್ತ್ ಅನ್ನಿಸ್ತೈತೆ ನಿಮಗೆ. ಆಮೇಲೆ ಇಲ್ಲಿ ಹೋಗೋದಾದ್ರೆ ನೀವು ಟೈಮ್ ಇಟ್ಕೊಂಡು ಹೋಗ್ರಿ. ಅಟ್ಲೀಸ್ಟ್ ಒಂದು 2 ರಿಂದ 3 ತಾಸರ ನಿಮಗೆ ಇಲ್ಲಿ ಬೇಕಾ ಒಳಗೆ ಹೋದ್ರಿ ಅಂದ್ರೆ ಇದನ್ನು ನೋಡ್ಬೋದು ನೀವು ಎಷ್ಟು ಡಿಫ್ರೆಂಟ್ ಆಯ್ತು ಅಂತ ಹೇಳಿ. ಅದಾದ್ಮೇಲೆ ನಾವು ನೋಡಿದ್ದು ಆಕಳ. ಸೊ ಆಕಳನೂ ಅಲ್ಲೇ ಡಿಫ್ರೆಂಟಾಗಿ ಇರಲಿಪ್ಪ ಅದನ್ನು ನೋಡಲಿ ಮಂದಿ ಅಂತ ಹೇಳಿ ಇಟ್ಟಾರ. ನಾವು ನೆಕ್ಸ್ಟ್ ನೋಡಕ್ಕೆ ಹೋಗಿದ್ದೆ. ಇವು ನೋಡ್ರಿ ಇದಕ್ಕೇನಂತಾರ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇಲ್ಲಿ ನೋಡ್ಬೋದು ನೀವು ಮತ್ತೇನದಾವು ಅಂಥೇಳಿ. ಆಮೇಲೆ ಹೆಬ್ಬಾವು, ಹಾವು, ಮೊಸಳಿ ಅಂಥೇಳಿ ಎಲ್ಲನೂ ಅವರಿಲ್ಲೇ ತಂದೆ ಇಟ್ಟುಬಿಟ್ಟಿದ್ರು. ಇದು ನೋಡ್ರಿ ಎಷ್ಟು ದೊಡ್ಡದೈತಿ, ನೋಡಾಕನ್ನ ಹೆದರಿಕೆ ಆಕ್ಕೈತಿದು. ಹೊರಗೆ ಏನಾರ ಬಂತಂದ್ರೆ ಮುಗ್ದ ಹೋತು. ಇಲ್ಲಿ ನೋಡ್ಬೋದು ನೀವು ಹೆಂಗೆ ಅದೇನು ಮ್ಯಾಲೆ ಐತಲ್ಲ ಅದು ಕರೆ ಇದಲ್ಲ, ಹಂಗೆ ಡೆಮೋ ಮಾಡಿದ್ರು. ಉಳ್ಕಿದ್ದೆಲ್ಲ ಕರೆವ ನೋಡ್ರಿ. ಇಲ್ಲಿ ಮಸ್ತ್ ನೀರು ಬೀಳಾಕತ್ತೈತಲ್ಲ, ಇಲ್ಲೇ ಫಿಶ್ ಅದು ಬಿಟ್ಟಿದ್ರೆ ನೀವು ಬೇಕಂದ್ರೆ ಫೀಡಿಂಗ್ ಮಾಡ್ಬೋದು. ಬಟ್ ಅದಕ್ಕೆ ಎಕ್ಸ್ಟ್ರಾ ಪ್ರೈಸ್ ಇತ್ತು. ನಾವು ಹೆಂಗೂ ಈ ಫೀಡಿಂಗ್ ಎಕ್ಸ್ಪೀರಿಯನ್ಸ್ ಬೇರೆ ಕಡೆ ನಮಗೆ ಇತ್ತು, ಹಾಗಾಗಿ ನಾವು ಅಲ್ಲಿ ಫೀಡಿಂಗ್ ಏನು ಮಾಡಲಿಲ್ಲ. ಈಗ ನಾವು ಬಂದಿದ್ದು ಮಸ್ತ್ ಸ್ಪಾಟಿಗೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಪಕ್ಷಿಗಳು ಅದಾವೆ. ಪಕ್ಷಿಗಳ್ನ ಎಷ್ಟು ಕಲರ್ಫುಲ್ ಅದಾವೆ ನೋಡ್ಬೋದು ನೀವು. ಇಲ್ಲೇ ಒಳಗೆ ಹೋದ್ವಿ ಅಂದ್ರೆ ಪಕ್ಷಿ ನಮ್ಮ ಮೈ ಮೇಲೆ ಬಂದು ಕುಂದಿರ್ತಾವೆ. ನಾವು ಹೋಗಿ ತಿನ್ನಿಸ್ಬೋದು, ಕೈಯಾಗಿ ಹಿಡ್ಕೋಬೋದು. ಭಾರಿ ಮಜಾ ಐತೆ. ಒಳಗೆ ಹೋಗಿ ತೋರಿಸ್ತೇನೆ ನಿಮಗೆ ಎಷ್ಟೆಲ್ಲ ವೆರೈಟಿ ಪಕ್ಷಿ ಅದಾವೆ, ಏನೇನು ಅದಾವಿಲ್ಲ ಅಂತ ಹೇಳಿ. ವಿಲಕ್ಷಣ ಪಕ್ಷಿಗಳ ವಿಭಾಗವು ಈ ಉದ್ಯಾನವನದ ಪ್ರಮುಖ ಆಕರ್ಷಣೆಯಾಗಿದೆ. ಸುಂದರವಾದ ಗಿಳಿಗಳು ನಿಮ್ಮ ಬಳಿಗೆ ಬಂದು ನಿಮ್ಮ ಕೈಗಳು, ಭುಜ ಮತ್ತು ತಲೆಯ ಮೇಲೆ ವಿಶ್ರಾಂತಿ ಪಡೆಯುತ್ತವೆ.
ಅದ್ಭುತವಾದ ಚಿತ್ರಗಳನ್ನು ತೆಗೆದುಕೊಳ್ಳಲು ಮರೆಯಬೇಡಿ. ನೀವು ಮುದ್ದಿಸಿದಾಗ ಗಿಳಿಗಳು ತಮ್ಮ ಪ್ರಕ್ರಿಯೆಯನ್ನು ತೋರಿಸುತ್ತದೆ. ಈ ಸ್ಥಳವು ನಿಮ್ಮ ಸಮಯವನ್ನು ಕದಿಯುತ್ತದೆ ಮತ್ತು ನೀವು ಇಲ್ಲಿ ಬೇಸರಗೊಳ್ಳುವುದಿಲ್ಲ. ಈ ಅನುಭವವು ನಿಮ್ಮನ್ನು ನಿರಾಳಗೊಳಿಸುತ್ತದೆ. ಇಲ್ಲಿ ನೋಡ್ಬೋದು ನೀವು, ನಾವು ಒಳಗೆ ಹೋಗೋದಕ್ಕೆ ಸ್ಟಾರ್ಟ ಅದು ಅವು ಕೈಯಾಗ ಮೇಲೆ ಬಂದು ಕುಂದ್ರಾಕ, ಭುಜದ ಮೇಲೆ ಬಂದು ಕುಂದ್ರಾಕ. ಈ ಎಕ್ಸ್ಪೀರಿಯನ್ಸ್ ಅಂದ್ರೆ ಮಸ್ತ್ ಆಕೈತಿ. ಎಲ್ಲಿಂದ ಬಂದು ಹಾರಿ ಕುಂದಿರ್ತಾವ ಅನ್ನೋದು ನಮಗೆ ಗೊತ್ತಾಗ್ತಿರಂಗಿಲ್ಲ. ಕೈಯಾಗ ಅವರು ಸನ್ಫ್ಲವರ್ ಬೀಜ ಏನಂತೇವಲ್ಲ ನಾವು, ಸೂರ್ಯಪಾನ ಬೀಜ, ಅವ್ನು ನಮ್ಮ ಕೈಯಾಗ ಕೊಡ್ತಾರೆ. ಅವ್ನು ತಿನ್ಕೋ ಅಂತ ಮಸ್ತ್ ಕುಂದಿರ್ತಾವೆ ನೋಡ್ರಿ. ಫೋಟೋಸ್ ಅಂತೂ ಮಸ್ತ್ ಬರ್ತಾವೆ. ಇಲ್ಲೊಂದು ಕಪಲ್ ಪ್ರೀ ವೆಡ್ಡಿಂಗ್ ಮಾಡ್ಕೊಳಕ್ಕೂ ಬಂದಿತ್ತು. ಇಲ್ಲಿ ನೋಡ್ಬೋದು ನೀವು, ಇವ್ರ ತಲೆ ಮೇಲೆ, ಹಿಂದೆ, ಬೆನ್ನ ಮೇಲೆ, ಕೈ ಮೇಲೆ ಎಲ್ಲ ಕುಂತಾವ. ಮಸ್ತ್ ಮಜಾ ಬರ್ತೈತೆ ನೋಡ್ರಿ. ಎಲ್ಲ ನಮ್ಮನೆ ಪಕ್ಷಿಗಳದಾವ. ಆಮೇಲೆ ಒಂದಕ್ಕಿಂತ ಒಂದು ಕಲರ್ ನೋಡ್ರಿ ನೀವು ಎಷ್ಟು ವಿಭಿನ್ನವಾಗಿ ಅದಾವ ಅಂತ ಹೇಳಿ. Woke up late, missed the morning glare. ನೋಡಿದ್ರಲ್ಲ ಅಲ್ಲೇ ಎಷ್ಟು ಚಂದ ಪಕ್ಷಿಗಳು ನಮ್ಮ ಭುಜದ ಮೇಲೆ, ಕೈ ಮೇಲೆ ಎಲ್ಲ ಬಂದು ಕುಂದ್ರತಿದ್ದು. ಈಗೇನು ನೋಡತ್ತಿರಲ್ಲ, ಇವು ಬೇರೆ ಜಾತಿ ಪಕ್ಷಿ. ಹಿಂಗೆ ಅವು ತಿನ್ನೋದು ಪಪ್ಪಾಯ ಮತ್ತು ಫ್ರೂಟ್ಸ್ ಬೇರೆ ಏನು ಕೊಡಾಕತ್ತಿದ್ರಲ್ಲ, ಅದನ್ನು ಒಯ್ದು ಹಿಡ್ಕೊಂಡ್ರೆ ಅಷ್ಟೇ ಅವು ಹಿಂಗೆ ಬಂದು ಕುಂದ್ರಾಕತ್ತಿದ್ದು. ಅದು ಬಿಟ್ಟರೆ ಅವು ಯಾವ ಹಿಂಗೆ ಮೈ ಮೇಲೆ ಬಂದು ಕುಂದ್ರುವಲ್ಲಾಗಿದ್ದು. ನಾವು ಓದ್ಕೊಳ್ಳೇನ ಅವರು ಒಂದು ಪ್ಲೇಟ್ನಾಗ ಫುಲ್ ಪಪ್ಪಾಯ ಫ್ರೂಟ್ಸ್ ಅದು ಹಾಕಿ ಕೊಟ್ರೆ. ಇಲ್ಲಿ ನೋಡ್ಬೋದು ನೀವು ಎಷ್ಟಕ್ಕೊಂದು ಬಂದಾವ ತಿನ್ನಾಕಂತ ಹೇಳಿ. ಆಮೇಲೆ ಎಷ್ಟು ವಿಭಿನ್ನವಾಗಿ ಅದಾವ ನೋಡ್ರಿ. ಇವು ಬೇರೆ ಜಾತಿವು, ಹಾಗಾಗಿ ಇವಕ್ಕೆ ಬರೀ ದಾಳಂಬ್ರಿ, ಪಪ್ಪಾಯ ಅದು ಕೊಟ್ಟಾರ. ಇಲ್ಲಿ ನೋಡ್ಬೋದು ನೀವು, ಇವೇನು ಡಿಫ್ರೆಂಟ್ ಅದಾವ ನೋಡ್ರಿ, ಎಷ್ಟು ಕಲರ್ಫುಲ್. ಒಮ್ಮೆ ನೀವು ಡೆಫಿನೆಟ್ಲಿ ಪಿಕು ಪಾರ್ಕಿಗೆ ಹೋದ್ರಿ ಅಂದ್ರೆ ಇಷ್ಟೆಲ್ಲ ನೋಡಕ್ಕೆ ಸಿಗ್ತೈತೆ ನೋಡ್ರಿ. ಎಸ್ಪೆಷಲಿ ಮನ್ಯಾಗ ಕಿಡ್ಸ್ ಇದ್ವು ಅಂದ್ರೆ ಕರ್ಕೊಂಡು ಹೋಗ್ರಿ, ಚಲೋ ಅನ್ನಿಸ್ತೈತಿ. ಇಷ್ಟೋ ತನಕ ನೀವು ಪಕ್ಷಿದು ನೋಡಿದ್ರಿ. ಈಗ ಇಲ್ಲೇನು ನೋಡಾಕತ್ತಿರಲ್ಲ, ಫಿಶ್. ಎಷ್ಟು ವೆರೈಟಿ ಫಿಶ್ ಅದಾವ ನೋಡ್ರಿ. ಎಲ್ಲನೂ ಇಲ್ಲಿ ಕ್ಲೀನ್ ಎಕ್ವೇರಿಯಮ್ ಒಳಗೆ ಇಟ್ಟಾರ ಅವ್ರ. ನೋಡಾಕಂದ್ರೂ ಇವು ಭಾಳ ಮಸ್ತ್ ಇದ್ದು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಮೈಸೂರು ಒಳಗೆ ಐತಲ್ಲ ಲೋಕಾರ್ಜುನ್ ಎಕ್ವೇರಿಯಮ್ ಅಂತ ಹೇಳಿ ಅದರದ್ದು ಪೂರ್ತಿ ವಿಡಿಯೋ ಹಾಕೇನಿ. ಅಲ್ಲಿಂದ್ರೂ ಸಾಕಷ್ಟು ಫಿಶ್ ಅದಾವ. ನೀವು ಯಾರು ನೋಡಿಲ್ಲ ಅಂತಂದ್ರೆ ಅದರದ್ದು ವಿಡಿಯೋ ನೋಡ್ಕೊಂಬರ್ರಿ. ನಾವು ಇಲ್ಲೆಲ್ಲ ಫಿಶ್ ಅದು ನೋಡಿಕೊಂಡೆ. ನೆಕ್ಸ್ಟ್ ಹೊಂಟಿದ್ದೆಲ್ಲಪ್ಪ ಅಂತಂದರೆ ಎಲ್ಲರ ಅಚ್ಚುಮೆಚ್ಚುಗೆ ಶೀಝು ನೋಡ್ಬೋದು ನೀವು. ಇಲ್ಲಿ ಎಷ್ಟು ಕೊಂಡು ನಾಯಿಗಳದಾವ, ಎಲ್ಲ ಸಣ್ಣ ಅದಾವೆ, ಯಾವ ಕಡೆಯಂಗಿಲ್ಲ. ಯಾಕಪ್ಪ ಹಿಂಗೆಲ್ಲ ಮಕ್ಕೊಂಡಾವ ಅಂತಂದರೆ ಎಲ್ಲರೂ ಮುಂಜಾಲಿಂದ ಅವ್ರನ್ನ ಹಿಚ್ಕ್ಯಾಡಿ ಫುಡ್ ಫೀಡ್ ಮಾಡಿ ಬ್ಯಾಸೊತ್ತು ಬಿಟ್ಟಾರ. ಹಾಗಾಗಿ ನೋಡ್ರಿ, ಒಂದಕ್ಕಿಂತ ಒಂದು ಬ್ಯಾಸೊತ್ತು ಮಲ್ಕೊಂಡಾವ. ಅವು ನಮ್ಮ ಕೈಯಾಗ ಫುಡ್ ಇದ್ರೆ ಅಷ್ಟು ಅವು ಆ್ಯಕ್ಟಿವ್ ಆಗಿ ಬರ್ತಾವೆ. ಹಾಗಾಗಿ ನಾವು ಅವನ್ನ ಇಲ್ಲೇ ಪ್ಯಾಂಪರ್ ಮಾಡಾಕತ್ತೇವಿ. ಆ್ಯಕ್ಚುಲಿ ನನಗೂ ಸೇರ್ತೈತಿ, ಬಟ್ ಸಾಕಾಕಲ್ಲ. ಇಷ್ಟ ಹಿಂಗೆ ಅಲ್ಲೇ ದೂರದ ಬೆಟ್ಟ ಕಣ್ಣಿಗೆ ನನ್ನಾಗಿ ಅಂದಂಗೆ ಅಷ್ಟು ದೂರಿಂದ ನೋಡೋದು, ಮುಟ್ಟೋದು, ಆಟಾಡ್ಸೋದು, ಬಂದು ಬಿಡೋದು. ಇಲ್ಲಾಂದ್ರೆ ಅದ್ರದ್ದು ಯಾರು ಮಾಡ್ತಾರೆ ಅದ್ರದ್ದು ಕ್ಲೀನಿಂಗ್ ಅದನ್ನೆಲ್ಲ ಬಿಡ್ರಿ, ಅದೆಲ್ಲ ನಮಗೇನು ಸಾಧ್ಯ ಆಗೋದಿಲ್ಲ ಮಾಡೋಕೆ. ಇಷ್ಟ ನಮಗೆ ದೂರಿಂದ ಆಟಾಡ್ಸೋದು, ಫೀಡ್ ಮಾಡೋದು, ಅಲ್ಲೇ ಬಿಟ್ಟು ಬಂದು ಬಿಡೋದು. ನಿಮಗೆಲ್ಲ ನಾಯಿ ಸಾಕಕ್ಕೆ ಸೇರ್ತೈತನ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾ ಸುಮಾರಷ್ಟು ಮಂದಿ ನೋಡೇನಿ ಸಾಕೋದು. ಅವ್ರವ್ರು ಇಷ್ಟ ಅದು, ಸೊ ಸ್ವಲ್ಪ ಮಂದಿಗೆ ಸೇರ್ತೈತಿ, ಹಾಗಾಗಿ ಸಾಕ್ತಾರೆ. ಬಟ್ ನಮಗೆ ಅದೇನು ಹೊಂದೋಂಗಿಲ್ಲ. ಹಾಗಾಗಿ ನಾವು ಹೊರಗಿಂದ ನೋಡಿ ಇಷ್ಟ ಹೊರಗನ್ನ ಫೀಡ್ ಮಾಡಿ, ಹೊರಗನ್ನ ಅವ್ರನ್ನ ಪ್ಯಾಂಪರ್ ಮಾಡೇ ಬರ್ತೇವಿ. ಈಗ ಇದನ್ನೇನು ನೀವು ಫೀಡ್ ಮಾಡೋದಾಯ್ತು, ಒಳಗೆ ಹೋಗಿ ಅಲ್ಲಿ ಫೋಟೋ ತಕ್ಕೊಳ್ಳೋದು, ಅವ್ರ ಜೊತೆ ಕುಂದ್ರೋದು, ಅದು ಏನು ಮಾಡಾಕತ್ತೀರಲ್ಲ, ಇದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಇರ್ತೈತಿ. 100 ರೂಪೀಸ್ ಪರ್ ಪರ್ಸನ್ ಇರ್ತೈತಿ ನೋಡ್ರಿ. ಇದು ಮೇನ್ ಟಿಕೆಟ್ ನಾವು ಏನು ತೊಗೊಂಡಿರ್ತೀವಲ್ಲ 300 ರೂಪಾಯಿ, ಅದ್ರ ಒಳಗೆ ಇನ್ಕ್ಲೂಡ್ ಇರಂಗಿಲ್ಲ. ಇವು ನೋಡಕ್ಕೆ ಸಣ್ಣ ಅನ್ನಿಸ್ತಾವ, ಕರೆ ಎತ್ಕೊಂಡಾಗ ಭಾಳ ವಜ್ಜ ಅನ್ನಿಸ್ತಾವ ಇವು. ಒಂದ್ಸತಿ ಏನಾತಪ್ಪ ಅಂತಂದ್ರೆ ನಾನು ಅದನ್ನ ಒಂದು ಎತ್ಕೊಳಕ್ಕೆ ಹೋದೆ, ಬಟ್ ವಜ್ಜಾ ಇರೋದಕ್ಕೆ ಬಾಜು ಬಂದು ಮತ್ತು ಕುಂದಿರಿಸ್ಬಿಟ್ನಿ. ಶಿಸ್ತು ವಜ್ಜಾ ಅಂತೂ ಇರ್ತಾವ ನೋಡ್ರಿ ಇವ. ಆ್ಯಕ್ಚುಲಿ ಕ್ಯೂಟ್ ಅದಾವ, ಭಾರಿ ಮಸ್ತ್ ಅನ್ನಿಸ್ತೈತಿ.
ನಾವೀಗ ಪೀಕು ಪಾರ್ಕ್ ನೋಡ್ಕೊಂಡು ಹೊರಗೆ ಬಂದ್ವಿ. ವಾವ್ ಮ್ಯಾನ್, ಇಟ್ಸ್ ಜಸ್ಟ್ ವರ್ತ್ 300 ರೂಪೀಸ್ ಕೊಟ್ಟಿದ್ದಕ್ಕೂ ಭಾರಿ ಅನಿಸ್ತು. ಒಳಗೆ ಪಕ್ಷಿಗಳನ್ನ ನಾವು ಕೈ ಮೇಲೆ ತೊಗೋಬೋದು. ಆಮೇಲೆ ಎಷ್ಟು ನಮ್ಮನೆ ಪ್ರಾಣಿಗಳು ಅದಾವಲ್ಲಿ, ಡಾಗ್ಸ್ ಅದಾವ, ಡಕ್ಸ್ ಅದಾವ, ಎಲ್ಲನೂ ಅದಾವ. ಭಾರಿ ಅನ್ನಿಸ್ತೈತಿ. ನಾವಂತೂ ಎಲ್ಲ ನಮ್ಮನೆ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ನೋಡ್ರಿ. ಆಮೇಲೆ ಡಾಗ್ಸ್ ಅದ್ರೊಳಗೆ ಯಾವ ಅದಾವ ಅಂದರೆ ಶಿಡ್ಸೋದು ಅದಾವ. ಅವಗೂ ನಾವು ಫೀಡ್ ಮಾಡ್ಬೋದು, ಎತ್ಕೋಬೋದು, ಫೋಟೋಸ್ ತಗೋಬೋದು. ಇಲ್ಲಿ ಬಂದರೆ ನೀವು ಫುಲ್ ಎಂಜಾಯ್ ಮಾಡ್ಬೋದು ನೋಡ್ರಿ. ಸೊ ಬಂದು ಹೋಗ್ರಿ, 2-3 ತಾಸು ಮಸ್ತ್ ಎಂಜಾಯ್ ಆಗ್ತೈತಿ. ಎಸ್ಪೆಷಲಿ ಬರ್ಡ್ಸ್ ಹಿಡ್ಕೊಳಕ್ಕೆ ಭಾರಿ ಅನ್ನಿಸ್ತು. ಯಾಕಂದ್ರೆ ಭಾಳ ವೆರೈಟಿ ಬರ್ಡ್ಸ್ ಇದ್ದು ಮಜಾ ಬಂತಲ್ಲೇ. ಫುಲ್ ಎಂಜಾಯ್ ಮಾಡಿದ್ವಿ ನೋಡ್ರಿ ನಾವಂತರೂ. ನೆಕ್ಸ್ಟ್ ಈಗ ಇನ್ನೊಂದು ವ್ಯೂ ಪಾಯಿಂಟ್ ಕಡೆ ಹೊಂಟೇವಿ. ಸೊ ಅಲ್ಲಿ ಏನೇನೇ ತೋರಿಸ್ತೇನೆ ನಿಮಗೆ. ವಿ ಆರ್ ಇನ್ ದ ಸ್ಟ್ರೀಟ್ಸ್ ಆಫ್ ಯರ್ಕಾಡ್. ಆ್ಯಕ್ಚುಲಿ ಮಸ್ತ್ ಐತಿದೆ ಯರ್ಕಾಡಿಗೆ ಒಮ್ಮೆ ಬಂದು ಹೋಗ್ರಿ. ಕೂಲ್ ವೆದರ್, ಬಿಸಿಲು ಇರ್ತೈತಿ ಮತ್ತು ಕೂಲ್ ವೆದರ್ನೂ ಐತಿಲ್ಲ. ಭಾರಿ ಅನ್ನಿಸ್ತದೆ. ಎಸ್ಪೆಷಲಿ ಆಫ್ ಸೀಸನ್ ಬಂದು ಹೋಗ್ರಿ. ರೂಮ್ ಪ್ರೈಸು ಕಮ್ಮಿ ಇರ್ತೈತಿ, ಪ್ಲಸ್ ಟೂರಿಸ್ಟು ಕಡಿಮೆ ಇರ್ತಾರೆ. ಅಡ್ಡಾಡಕ್ಕೆ ಮಸ್ತ್ ಅನ್ನಿಸ್ತೈತಿ. ನಾವು ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೊಂಟೇವೆ ಅಂದರೆ ಬೋಟ್ ಹೌಸಿಗೆ. ಪೀಕು ಪಾರ್ಕ್ ಅಂತ ಮಸ್ತ್ ಇತ್ತು. ಈಗ ಬೋಟ್ ಹೌಸಿಗೆ ಹೊಂಟೇವಿ. ಬೋಟ್ ಹೌಸ್ ಇನ್ ದ ಸೆನ್ಸ್ ನಾವು ಬೋಟಿಂಗ್ ಹೋಗ್ತೀವಿ. ಸೊ ಪೆಡ್ಲಿಂಗ್ 4 ಮೆಂಬರ್ಸ್ ಬೋಟಿಂಗ್ ಚೂಸ್ ಮಾಡ್ಕೊಂಡಲ್ಲೇ ಬೋಟಿಂಗ್ ಮಾಡೋದು. ಏನೇನು ಪ್ರೈಸ್ ಅದು ಅಂತ ಹೇಳಿ ಅಲ್ಲಿ ಹೋಗಿ ಹೇಳ್ತೇನೆ ನಿಮಗೆ. ನಮ್ದು ಈಗ ಲಾಸ್ಟ್ ಪಾರ್ಟ್ ಆಫ್ ದ ಡೇ ಅನ್ಬೋದು. ಬೋಟಿಂಗಿಗೆ ಹೊಂಟೇವಿ. ಬೋಟಿಂಗ್ ಪ್ರೈಸ್ ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕೇನು ನೋಡ್ರಿ. ಆ್ಯಕ್ಚುಲಿ ಹಾಫ್ ಆ್ಯನ್ ಅವರ್ದು 300 ಇತ್ತು. ಬಟ್ ನಾವೇನು ಮಾಡಿದ್ವಿ, ಹಾಫ್ ಆ್ಯನ್ ಅವರ್ ಬೇಡ, ಆರಾಮ್ ಬೋಟಿಂಗ್ ಮಸ್ತಂಗೆ 1 ತಾಸು ಮಾಡೋನು ಅಂತ ಹೇಳಿ 600 ರೂಪಾಯಿ ಕೊಟ್ಟು ನಮ್ಮ ಲೈನ್ ಬರಬೇಕಂದ್ರೆ ನಮ್ಮ ಬೋಟ್ ಸಂಬಂಧ ವೆಯ್ಟ್ ಮಾಡಾಕತ್ತೀವಿ ನಾವಿಲ್ಲಿ. ಇಲ್ಲಿ ನೋಡ್ಬೋದು ನೀವು, ಮಸ್ತ್ ಪೆಡ್ಲಿಂಗ್ ಮಾಡಾಕತ್ತೇವಿ. ಬೋಟಿಂಗ್ ಮಾಡಕ್ಕೆ ಯಾರಿಗೆಲ್ಲ ಸೇರ್ತೈತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. 4 ಮಂದಿ ಇದ್ವಲ್ಲ, ಸೊ 4 ಮಂದಿ ಸ್ವಲ್ಪ ಹೊತ್ತು ಪೆಡ್ಲಿಂಗ್ ಮಾಡ್ಕೊತ ಮಸ್ತ್ ಎಂಜಾಯ್ ಮಾಡತ್ತೀವಿ. ಸ್ವಲ್ಪ ಹೊತ್ತು ನಡಕ್ಕೆ ನಿಂದ್ರೋದು ಮತ್ತೊಮ್ಮೆ ಪೆಡ್ಲಿಂಗ್ ಮಾಡೋದು ಎಲ್ಲ ಭಾರಿ ಅನಿಸ್ತೈತೆ ನೋಡ್ರಿ. ನೀವು ಒಮ್ಮೆ ಬೋಟಿಂಗ್ ಮಾಡಿರಿ, ಅದ್ರ ಎಕ್ಸ್ಪೀರಿಯನ್ಸ ಮಸ್ತ್. सगळे बी आला पुढे गेला बघत सगळे बी तिथून आला पुढे गेला. ಎಕ್ಸ್ಪೀರಿಯನ್ಸ್ ಹೆಂಗಾತ್ ನಿಮಗೆ? ಫುಲ್ ತೋರಿಸೋ ಮಂದಿ ಜೋರ್ ಮಳಿ ಬಂತು. ಚಲೋ ಐತೆ, ಚಲೋನೇ ಐತೆ. ಆಕಿ ಭಾಳ ಖುಷಿ ಆಗೈತಿ. ಯಾಕಪ್ಪ ಅಂದ್ರೆ ಆಕಿ ಹಸಿ ಆಗಿಲ್ಲ, ನಾವು 3 ಮಂದಿ ಹಸಿ ಆಗೇವಿ. ತೋರಿಸ್ಕೊಂಡು ಬಂದೇವಿ. ನಮ್ಮನ್ನ ನೋಡಿದ್ರನ್ನ ಗೊತ್ತಾಕೈತಿ ನಿಮಗೆ. ನೋಡ್ರಿ ಇಲ್ಲಿ ಎಷ್ಟು ತೋರ್ಸ್ಕೊಂಡ್ ಬಂದೇವಿ. ಈಕಿ ನೋಡ್ರಿ ತೋರ್ಸ್ಕೊಂಡಿಲ್ಲ, ಯಾಕಂದ್ರೆ ಗಿಡದಾಳಕಿ. ನಾವು ಫುಲ್ ಬೋಟಿಂಗ್ ಮಾಡುವಾಗ ತೋರ್ಸ್ಕೊಂಡಿವಿ. ಅದ್ರಾಗ ನಡಕಿದ್ವಿ. ಫುಲ್ ಅಂದ್ರೆ ಫುಲ್ಲನ್ನ ಹಸಿ ಆಗ್ಯಾವ ನಾವೀಗ. ಅದನ್ನು ಒಣಗಿಸ್ಕೊಂಡು ನೆಕ್ಸ್ಟ್ ಸ್ಪಾಟ್ ಏನಿಲ್ಲ, ಯಾಕಂದ್ರೆ ಸಂಜೆ ಆಗೈತಿ. ಏನರ ಸ್ವಲ್ಪ ತಿಂದುಂಡ ಮತ್ತು ರೂಮಿಗೆ ಹೋಗೋದು. ನಾವು ಫುಲ್ಲು ತೋರಿಸ್ಕೊಂಡ್ಬಿಟ್ಟಿದ್ವಿ, ಯಾಕಂದ್ರೆ ನಾವು ಬೋಟಿಂಗ್ದಾಗ ನಡಕ್ಕಿದ್ವಿ. ಹಾಗಾಗಿ ಬಿಸಿ ಬಿಸಿ ಏನಾರು ತಿನ್ಬೇಕಂತ ಬಂದ್ವಿ. ಇಲ್ಲೇ ಡ್ರೈ ಗೋಬಿ ಇತ್ತು. ಗೋಬಿ ತಿನ್ನೋದ್ರಾಗ ಇಲ್ಲಿ ನೋಡ್ಬೋದು ನೀವು ಮುಂದೆ ನಾವೇನು ಬೋಟಿಂಗ್ ಮಾಡತ್ತಿದ್ವಿ ಅಲ್ಲ, ಅದು ನೀರೇ ಕಾಣಿಸ್ವಲ್ತು ನೋಡ್ರಿ. ಫುಲ್ ಮಂಜು, ಫುಲ್ ಜೋರು ಮಳೆ. ಈ ಎಕ್ಸ್ಪೀರಿಯನ್ಸ್ ಮಸ್ತ್ ಇತ್ತು. ಫುಲ್ ಥಂಡಿ ಥಂಡಿ ಹತ್ತಾಕತ್ತಿತ್ತು. ನೀವೇ ನೋಡ್ಬೋದು ಅಲ್ಲೇನು ನಿಮಗೆ ನೀರು ಸ್ವಲ್ಪರ ಕಾಣಿಸಾಕತ್ತೈತೆ. ಯಾರು ಅಲ್ಲಿ ಬೋಟಿಂಗ್ ಐತಂದ್ರೆ ನಂಬಾಕನಾಗಂಗಿಲ್ಲ, ಯಾಕಂದ್ರೆ ಅಲ್ಲಿ ಏನೂ ಕಾಣಿಸವಲ್ತ. ಫುಲ್ ಫಾಗ್, ಫುಲ್ ಥಂಡಿ. ಎಕ್ಸ್ಪೀರಿಯನ್ಸ್ ಮಸ್ತ್ ಆಗಾಕತ್ತೈತೆ ನೋಡ್ರಿ. ಈಗ ನೋಡ್ರಿ ಸ್ವಲ್ಪ ಫಾಗ್ ಎಲ್ಲ ಕ್ಲಿಯರ್ ಆತ, ನೀರು ಕಾಣಿಸಾಕತ್ತ. ಭಾರಿ ಎಕ್ಸ್ಪೀರಿಯನ್ಸ್. ಇಂಥದ್ರಾಗ ಬಿಸಿ ಬಿಸಿದ್ ನಾವು ಅಲ್ಲಿ ತಿನ್ಕೋತ ಮಸ್ತ್ ಇದನ್ನ ವ್ಯೂ ಎಂಜಾಯ್ ಮಾಡ್ಕೊತ ನಿಂತಿದ್ವಿ ನೋಡ್ರಿ. ನೀವು ಜೂನ್ ಫಸ್ಟ್ ವೀಕ್ ಒಳಗೆ ಅದಕ್ಕೆ ಹೋಗ್ರಿ, ಮಸ್ತ್ ಅನ್ನಿಸ್ತೈತಿ. ನೆಕ್ಸ್ಟ್ ನಾವು ತೊಗೊಂಡಿದ್ದ ಗರ್ಮ ಗರಂ ಮ್ಯಾಗಿ. ಇಂಥ ವೆದರ್ ಒಳಗೆ ಎಂಥ ಮ್ಯಾಗಿ ಕೊಟ್ರು ಮಸ್ತ್ ಹತ್ತೈತೆ ನೋಡ್ರಿ.
ನಮ್ಮ ನೋಡ್ರಿ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಭಾರಿ ಆತ 30 ಮಿನಿಟ್ಸ್ ಬಟ್ ನಾವು 1 ಅವರ್ದು ಪ್ರೈಸ್ ಕೊಟ್ಟು 1 ಅವರ್ ಬೋಟಿಂಗ್ ಮಾಡಿದ್ವಿ. ಮಸ್ತ್ ಅನ್ನಿಸ್ತು ಫುಲ್ ರೌಂಡ್. ಲಾಸ್ಟ್ನಾಗ ಮಳಿನೂ ಬಂತು, ಮಳೆಯಾಗೂ ಭಾರಿ ಅನ್ನಿಸ್ತು. ಆಮೇಲೆ ಅಲ್ಲೇ ಮ್ಯಾಗಿ ಗೀಗಿ ಅದು ತಿಂದು ಹೊಟ್ಟೆ ತುಂಬಿಸ್ಕೊಂಡ್ವಿ. ಈಗ ಜಸ್ಟ್ ತಂಪೈತ್ಲ ಹಾಗಾಗಿ ಒಂದು ವಾಕ್ ಮಾಡ್ಬೇಕಂತ ಹೊಂಟೇವಿ. ಒಂದು ವಾಕಿಂಗ್ ಅದು ಮಾಡಿ ಬರೋದು ನೋಡ್ರಿ. ಈಗ ರೂಮಿಗೆ ಬಂದು ಮರ್ಕೊಳ್ಳೋದು. ಮತ್ತು ನಾಳೆ ಮಸ್ತ್ ಪ್ಲೇಸಸ್ ಇದಾವೆ ಯರ್ಕಾಡ್ನಾಗೂ ತೋರಿಸ್ತೇನೆ ನಾನು ನಿಮ್ಗೆ. ಆ್ಯಕ್ಚುಲಿ ನಾನು ನಿಮ್ಗೆ ಇನ್ನೂ ರೂಮ್ ತೋರಿಸಿಲ್ಲ. ಈಗ ಹೋದ್ಕೂಳೆ ರೂಮ್ ಟೂರ್ ಒಂದು ಮಾಡಿಸೆ ಮಲ್ಕೊಳ್ಳೋದು. ಮತ್ತು ನಾಳೆ ಮಸ್ತ್ ಪ್ಲೇಸಸ್ ಅದಾವೆ. ಈಗ ಕೋಲ್ಡ್ ಐತ್ಲ ಹಾಗಾಗಿ ಒಂದು ವಾಕ್ ಮಾಡ್ಬೇಕಂತ ಹೇಳಿ ಹೊಂಟೇವಿ. ಆಮೇಲೆ ಇನ್ನೂ ನಮ್ಮದು ಟ್ರಿಪ್ ಪ್ಲಾನ್ ಎಕ್ಸ್ಟೆಂಡ್ ಆಗೈತಿ. ಎಲ್ಲಿ ಹೊಂಟೇವಿ ಏನು ಅಂಥೇಳಿ ನಿಮಗೆ ಮುಂದೆ ಹೇಳ್ತೇನಂತ. ನಾವು ಅಲ್ಲಿ ವಾಕ್ ಮಾಡ್ಬೇಕಾದ್ರೆ ಒಂದು ಅಂಗಡಿ ಕಾಣಿಸ್ತು. ಅಂಗಡಿ ಒಳಗೆ ಹೋದ್ವಿ. ಏನು ಮಸ್ತ್ ಯೂನಿಕ್ ಐಟಮ್ಸ್ ಇದ್ದು ಭಾರಿ ಇದ್ದು ನೋಡ್ರಿ. ಒಂದಕ್ಕಿಂತ ಒಂದು ಐಟಮ್ಸ್ ಇಲ್ಲಿ ನೋಡ್ಬೋದು. ಇದು ಎಷ್ಟು ಚಂದ ಹಿಂಗೆ ಬರೀ ಕೈಲೇ ಬಡಿದ್ರೆ ಲೈಟೇ ಚೇಂಜ್ ಆಗಕತ್ತಿತ್ತು. ಒಂದಕ್ಕಿಂತ ಒಂದು ಐಟಮ್ಸ್ ಚಂದ ಇದ್ದು ನೋಡ್ರಿ. ನಾವು ಯಾವ್ದು ಶಾಪಿಂಗ್ ಏನು ಮಾಡಲಿಲ್ಲ ಬಟ್ ಹಂಗೆ ನೋಡಿ ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಪಾಸ್ ಮಾಡಿ ಮತ್ತು ವಾಕಿಂಗ್ ಮಾಡೋಕ್ಕಂತ ಹೋದ್ವಿ. ಚಲೋ ಇದ್ದು ಐಟಮ್ಸ್. ನಾವು ನೋಡ್ರಿ ಫ್ರೆಶ್ ಏರ್ ತಗೊಂತ ಈಗ ಹೊಂಟೇವಿ ವಾಕಿಂಗ್ ಮಾಡಿ. ಮತ್ತೊಂದು ಅಂಗಡಿ ಇತ್ತಲ್ಲಿ ಯೂನಿಕ್ ಐಟಮ್ಸ್ ಅದು ಇತ್ತು. ಭಾರಿ ಮಸ್ತ್ ಇದ್ದು ಅಲ್ಲೇ ನೋಡ್ಕೊಂಡು ಹೊಂಟೇವಿ. ಗುಡ್ಡ ಹತ್ತೇವೆ. ಆ್ಯಕ್ಚುಲಿ ಫುಲ್ ಕೋಲ್ಡ್ ಐತಿ. 20 ಡಿಗ್ರಿ ಇದ್ರೂ ಇಷ್ಟು ಥಂಡ್ ಐತಿ. ಇನ್ನು ನೆಕ್ಸ್ಟ್ ನಾವು ಆ್ಯಕ್ಚುಲಿ ಇನ್ನೊಂದು ಸ್ಪಾಟ್ ಹೊಂಟೇವಿ. ಅಲ್ಲಿ ಇನ್ನೂ ಜಾಸ್ತಿ ಇದು ಇರ್ತೈತಿ. ನೀರೂ ಫುಲ್ಲು ಕೋಲ್ಡ್ ಐತಿಲ್ಲೇ. ಭಾರಿ ಐತಿ ನೋಡ್ರಿ. ಹಿಲ್ ಸ್ಟೇಷನ್ ಟ್ರಿಪ್ ಹೊಡಿಬೇಕಂದ್ರೆ ಮಜಾ ಅನ್ನಿಸ್ತೈತಿ. ಎಸ್ಪೆಷಲಿ ನಾವು ಬಂದಿದ್ದೆ ಪಾಂಡಿಚೇರಿಯಿಂದ. ಇಲ್ಲಂತೂ ಭಾರಿ ಅನ್ಸತೈತಿ. ನಿಮಗೆಲ್ಲರಿಗೂ ಈ ವಿಡಿಯೋ ಸೇರೈತೆ ಅನ್ಕೋತೇನೆ. ಸೇರಿದರೆ ಲೈಕ್ ಮಾಡಿರಿ, ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ. ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಚಲೋ ವಿಡಿಯೋ ಬರುವುದಾವ. ಥ್ಯಾಂಕ್ ಯು.